ನನ್ನ ಹೆಸರು ಭರತ್. ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಜಾಬ್ಗೆ ಅಪ್ಲೈ ಮಾಡಿದ್ದೆ. ಒಳ್ಳೆ ಜಾಬೇ ಸಿಕ್ತು. ನನಗೆ ಜಾಬ್ ಸಿಕ್ಕಿದೆ. ನಮ್ಮಪ್ಪ ಇನ್ನು ನಾನು ರೆಸ್ಟ್ ತಗೋತೀನಿ, ಸಾಕಾಯಿತು ಕೆಲಸ ಮಾಡಿ ಮಾಡಿ, ಇನ್ನು ಆರಾಮಾಗಿ ಮನೇಲೇ ಇರ್ತೀನಿ ಅಂತ ಕೆಲಸಕ್ಕೆ ರಿಸೈನ್ ಮಾಡಿ ಬಂದಿದ್ದರು. ನಾನು ಹೇಳಿದೆ, ಅಪ್ಪ ಸ್ವಲ್ಪ ದಿನ ಜಾಬ್ ಮಾಡಿ, ನನಗೆ ಈಗ ತಾನೇ ಸಿಕ್ಕಿರೋದು, ಇನ್ನು ಸ್ವಲ್ಪ ದಿನ ಕಳೀರಿ, ನನಗೆ ಮನೆಯೆಲ್ಲ ಮ್ಯಾನೇಜ್ ಮಾಡಲು ಆಗಲ್ಲ. ನನ್ನ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಮತ್ತು ನನ್ನನ್ನು 5 ವರ್ಷ ಆಗಿ ಹೆತ್ತಿದ್ದು, ಮತ್ತು ನನಗೆ ಇಬ್ಬರು ತಮ್ಮಂದಿರು ಇದ್ದರು. ಒಬ್ಬ ಡಿಪ್ಲೊಮಾ ಮಾಡ್ತಾಯಿದ್ದ, ಮತ್ತು ಇನ್ನೊಬ್ಬ ಸೆಕೆಂಡ್ PUC ಮಾಡ್ತಾಯಿದ್ದ. ಮನೆ ಖರ್ಚು ಮತ್ತು ಇವರಿಬ್ಬರು ಓದಿನ ಖರ್ಚು ಮತ್ತು ಅವ್ರ ಬಸ್ ಚಾರ್ಜ್ ಅದು ಇದು ಉಫ್ ಹಾಗೆ ಹೇಳಿದ್ದೆ. ಅಪ್ಪ ಹೇಳಿದ್ರು, ಬಡ್ಡಿ ಮಗ, ನಿಮ್ಮನ್ನೆಲ್ಲ ಇಷ್ಟು ದಿನ ನೋಡಿ ಮಾಡಿ ಇಷ್ಟು ವಯಸ್ಸಾಗಿದೆ, ನೀವೇ ಹೇಳಬೇಕು ನೀನು ಕೆಲ್ಸಕ್ಕೆ ಹೋಗಬೇಡಿ ಅಂತ. ಆದರೆ ನಾನೇ ಹೇಳ್ತಿದ್ದೀನಿ. ಆಗ ಅಮ್ಮನೂ ಬಿಡು ಮನೇಲಿ ಇರಲಿ ಅಂತ ಅಪ್ಪನಿಗೆ ಸಪೋರ್ಟ್ ಮಾಡ್ತಾಯಿದ್ರು. ನಾನು ಸುಮ್ಮನೆ ಆಗಿಬಿಟ್ಟೆ. ನಾನು ಆಫೀಸ್ನಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ಪುಷ್ಪ ಅನ್ನೋ ಹುಡುಗಿ ಪರಿಚಯವಾದ್ಲು. ಅವಳು ಅಲ್ಲೇ ಜಾಬ್ ಮಾಡ್ತಾಯಿದ್ಲು ಮತ್ತು ಅವಳು ನೋಡಲು ತುಂಬ ಚೆನ್ನಾಗಿದ್ಲು. ಮೊದಲು ನಾವು ಫ್ರೆಂಡ್ಸ್ ಆಗಿದ್ವಿ ಮತ್ತು ನಾವಿಬ್ಬರು ಲವ್ ಮಾಡಲು ಸ್ಟಾರ್ಟ್ ಮಾಡಿದ್ವಿ ಮತ್ತು ಗಂಟೆಗಟ್ಟಲೆ ಮಾತಾಡ್ಕೊಂಡಿರ್ತಿದ್ವಿ. ನಾನು ನನ್ನ ತಮ್ಮಂದಿರು 3 ಜನ ಒಟ್ಟಾಗಿ ಮಲಗ್ತಾ ಇದ್ದಿದ್ದು. ನಾನು ರಾತ್ರಿ ಪುಷ್ಪ ಜೊತೆ ಮಾತಾಡಲು ನನ್ನ ತಮ್ಮಂದಿರಿಗೆ 100 ರೂಪಾಯಿ ಕೊಡ್ತೀನಿ, ನೀವು ಹಾಲಲ್ಲಿ ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಿದ್ದೆ. ನನ್ನ ಚಿಕ್ಕ ತಮ್ಮ 100 ರೂಪಾಯಿಗೋಸ್ಕರ ಹೊರಟೋಗ್ತಿದ್ದ. ಆದರೆ ನನ್ನ 2ನೇ ತಮ್ಮನಿಗೆ ಗೊತ್ತಾಗ್ತಿತ್ತು, ಅವ್ನು ಯಾರ ಜೊತೆನೋ ಮಾತಾಡೋಕ್ಕೆ ಅವ್ನು ಹೀಗೆ ಮಾಡ್ತಾ ಇರೋದು ಅಂತ. ಮತ್ತು ಅವನು ಯಾರನ್ನದು ಯಾರಂತ ಕೇಳ್ತಿದ್ದ. ನಾನು ಯಾರಿಲ್ಲ ಹೋಗೋ, ನಾನು ಬೇಗ ಮಲ್ಕೋಬೇಕು, ನೀವು ಸೌಂಡ್ ಮಾಡ್ತಾ ಇರ್ತೀರಿ ಅದಕ್ಕೆ ಅಂತ ಹೇಳಿದ್ರು. ಅಯ್ಯೋ, ನನಗೆ ಗೊತ್ತಿಲ್ವಾ ಈ ಥರ ಎಷ್ಟು ಆಟ ಆಡಿಲ್ಲ. ನೀನು ಸುಳ್ಳು ಹೇಳೋದು ಬಿಟ್ಟು ಹೇಳು ಅಣ್ಣ ಯಾರು ಅಂತ ಬಿಡಲೇ ಇಲ್ಲ. ಮತ್ತು ಹೇಳಿಬಿಟ್ಟೆ, ನನ್ನ ಆಫೀಸಲ್ಲಿ ಕೆಲಸ ಮಾಡ್ತಾಯಿರೋ ಹುಡುಗಿ, ಅವಳ ಹೆಸರು ಪುಷ್ಪ, ಎಲ್ಲ ವಿಷಯ ಹೇಳಿಬಿಟ್ಟೆ. ಅದಕ್ಕೆ ಅವ್ನು ಹೇಳ್ದ, ನೀನು ಸೈಲೆಂಟಾಗಿ ಅಲ್ವಾ, ಹೇಗೆ ಬಿದ್ದುಬಿಟ್ಲು ಅಂತ ತಮಾಷೆ ಮಾಡಿಬಿಟ್ಟ. ಮತ್ತು ರಾತ್ರಿ ಬಿಡಿ ಫೋನಲ್ಲಿ ಮಾತಾಡ್ತಾ ಇದ್ವಿ. ಹೇಗೆ 1 ಗಂಟೆ 2 ಗಂಟೆ ಆಗುತ್ತೆ ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಮತ್ತು ನಾವು ಮಾತಾಡ್ತಾ ಹನಿಮೂನ್ಗೆ ಎಲ್ಲಿ ಹೋಗೋದು ಅಂತಲೂ ಪ್ಲ್ಯಾನ್ ಮಾಡಿಬಿಟ್ವಿದ್ವಿ. ಆದರೆ ನಮ್ಮದ್ರಲ್ಲಿ ಅವಳು ಸ್ವಲ್ಪ ರಿಚ್ ಆಗಿದ್ಲು, ಸುಮ್ಮನೆ ಟೈಮ್ ಪಾಸ್ಗೆ ಜಾಬ್ ಮಾಡ್ತಾ ಇದ್ದದ್ದು. ಹೀಗೆ ದಿನ ನಡೀತಾ ಇತ್ತು. ಒಂದು ದಿನ ಹೀಗೆ ರಾತ್ರಿ ಅವಳ ಜೊತೆ ಮಾತಾಡ್ಕೊಂಡಿರ್ಬೇಕಾದ್ರೆ ಜೋರಾಗಿ ವ್ಯಾಮಿಟ್ ಮಾಡೋ ಸೌಂಡ್ ಬಂತು. ನಾನು ಸೌಂಡ್ನಿಂದ ಕಾಲು ಕಟ್ ಮಾಡಿಬಿಟ್ಟೆ ಹೆದರ್ಕೊಂಡು. ಮತ್ತು ಎದ್ದೋಗಿ ನೋಡ್ತೀನಿ, ಅಮ್ಮ ಬಾತ್ರೂಮಲ್ಲಿ ವಾಮಿಟ್ ಮಾಡ್ತಾ ನಿಂತಿದ್ರು. ಅಪ್ಪ ಸವರ್ತಾ ನಿಂತಿದ್ರು ಮತ್ತು ಹೇಳ್ತಿದ್ರು, ದಿನವಿಡೀ ಅದು ಇದು ತಿಂತೀಯಾ, ರಾತ್ರಿ ಇಡೀ ಮಲ್ಗೋಕೆ ಬಿಡ್ತಿಲ್ಲ, ನಾನು ಮಲ್ಗೋದು ಬಿಟ್ಟು ರಾತ್ರಿ ಡ್ಯೂಟಿ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಿದ್ರು. ಈ ಸೌಂಡಲ್ಲಿ ಎಲ್ಲರೂ ಇದ್ದಿದ್ವಿ. ಅಮ್ಮ ವ್ಯಾಮಿಟ್ ಮಾಡಿ ಸುಸ್ತಾಗಿ ಮಲಗಿದ್ರು ಮತ್ತು ನನ್ನ ಹತ್ರ ಹೇಳಿದ್ರು, ನಿಂಬೆ ಜ್ಯೂಸ್ ಮಾಡ್ಕೊಂಡು ಬಾ ಅಂತ. ನಾನು ಹೋಗಿ ಬೇಗ ಮಾಡಿಕೊಟ್ಟು ಮತ್ತು ಅಪ್ಪನ ಹತ್ರ ಹೇಳಿದೆ, ಅಮ್ಮ ನಾನು ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತ. ಅದಕ್ಕೆ ಅಪ್ಪ ಕರ್ಕೊಂಡು ಹೋಗ್ತೀನೋ, ಆದರೆ ಇವಾಗ ಯಾವ ಆಸ್ಪತ್ರೆ ಇರುತ್ತೆ, ನಾಳೆ ಕರ್ಕೊಂಡು ಹೋಗ್ತೀನಿ ಬಿಡು ಅಂತ ಹೋಗಿ ಮಲ್ಕೊಂಡ್ವಿ. ಎಲ್ಲರೂ ಮಾರನೇ ದಿನ ನಾವೇ ಮಾಡಿಕೊಂಡು ಎಲ್ಲ ತಿನ್ಕೊಂಡು ಹೋದ್ವಿ. ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದರೆ ಆಲ್ರೆಡಿ ತಮ್ಮ ಅಲ್ಲಿ ಕೂತಿದ್ದ ಮತ್ತು ಆಸ್ಪತ್ರೆ ತೋರಿಸ್ಕೊಂಡು ಬಂದಿದ್ರು ಅಪ್ಪ ಅಮ್ಮ. ಅಮ್ಮ ತಲೆಗೆ ಕೈ ಮಡಗಿ ಕೂತಿದ್ರು. ಅಪ್ಪ ಏನೋ ಗುಸು ಅಂತ ಹೇಳ್ಕೊಂಡು ಅಮ್ಮನಿಗೆ ಸಮಾಧಾನ ಮಾಡ್ತಿದ್ರು. ನಾನು ಕೇಳಿದೆ, ಆಸ್ಪತ್ರೆಗೆ ಹೋಗಿದ್ರಾ, ಏನು ಹೇಳಿದ್ರು ಅಂತ ಕೇಳಿದೆ. ಅಮ್ಮ ಮುಖ ತೋರಿಸ್ದೆ ಹೊರಟೋದ್ರು. ಮತ್ತು ಅಪ್ಪನೂ ಏನೂ ಹೇಳಲಿಲ್ಲ. ಮತ್ತು ಅಪ್ಪ ಹೇಳಿದ್ರು, ಇನ್ನು ನಿನ್ನ ಅಮ್ಮನಿಗೆ ಕೆಲಸ ಮಾಡೋಕ್ಕಾಗಲ್ಲ, ನೀವು ಸ್ವಲ್ಪ ಮಾಡ್ಕೋಬೇಕು ಅಂತ. ಮತ್ತು ನಾನು ಹೇಳಿದೆ, ಆಫೀಸ್ನಿಂದ ಸುಸ್ತಾಗಿ ಬಂದಿದ್ದೀನಿ, ಇಲ್ಲೂ ಬಂದು ಅದು ಇದು ಮಾಡಬೇಕಾ. ಅಮ್ಮ ನಮ್ಮ ಕೈಯಿಂದ ಮೊದಲಿಂದನೂ ಅದು ಇದು ಮಾಡ್ತಿದ್ರು. ನಮಗೆ ಮನೆ ಕೆಲಸ ಎಲ್ಲ ಬರ್ತಾಯಿತ್ತು ಮತ್ತು ಅಡುಗೆ ಮಾಡೋದು ಕಳಿಸಿದ್ರು. ಅಪ್ಪನೂ ಅಮ್ಮನಿಗೆ ಎಲ್ಲ ಕೆಲಸ ಮಾಡಿಕೊಡ್ತಿದ್ರು. ನಾನು ಹಾಗೆ ಹೇಳಿದ್ದೆ. ಸುಮ್ಮನೆ ಹೇಳ್ದ, ಅವನು ಹೇಳಿದ್ದು ನಿಜಾನೇ, ಹೊರಗಡೆ ಹೋಗಿ ಬಂದು ಮನೆ ಕೆಲಸ ಮಾಡಬೇಕಾ, ಆದಷ್ಟು ಬೇಗ ಅಣ್ಣನ ಮದುವೆ ಮಾಡಿಸಿ, ಮತ್ತು ಇಲ್ಲಿ ಅತ್ತಿಗೆ ಬಂದಾಗ ಅವರೆಲ್ಲ ಮಾಡ್ಕೋತಾರೆ ಅಂತ ಹೇಳಿದಾಗ ನನಗೆ ಖುಷಿಯಾಯಿತು. ಆದರೆ ಅಪ್ಪ ಹೇಳಿದ್ರು, ಏನು ಮದುವೆನಾ ಈಗಲೇ? ಇಲ್ಲ, ಒಂದು 5 ವರ್ಷನಾದರೂ ಆಗಲಿ ಮತ್ತೆ ಮದುವೆ. ಈಗ ಮದುವೆ ಮಾಡಿಸಿದ್ರೆ ಹೆಂಡತಿ ಆಸೆ ತೀರಿಸೋ ಮುಂಚೆನೇ ಮಕ್ಕಳಾಗುತ್ತೆ, ಮತ್ತು ಮಕ್ಕಳು ಖರ್ಚಂತ ಮತ್ತೆ ಅಂತ ಹೇಳಿದ್ರು. ನೀವೇನು ಮನೆ ಕೆಲಸ ಮಾಡಬೇಡಿ, ನಾನೇ ಮಾಡ್ಕೊತೀನಿ. ಸುಮನ್, ಈಗ ನೀನು ಹೋಗಿ ಹೋಟೆಲ್ನಿಂದ ಬಿರಿಯಾನಿ ತಗೊಂಡು ಬಾ, ಮತ್ತು ಅದರಲ್ಲಿ ಖಾರ ಚಟ್ನಿ ಇರಲಿ, ನಿಮ್ಮ ಅಮ್ಮನಿಗೆ ಇಷ್ಟ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ಅಮ್ಮನಿಗೆ ನಿನ್ನೆಯಿಂದನೇ ಹೊಟ್ಟೆ ಸರಿ ಇಲ್ಲ, ಮತ್ತು ಬಿರಿಯಾನಿ ಚಟ್ನಿನ ಅಮ್ಮನಿಗೆ ಗಂಜಿ ಕೊಡಬೇಕು, ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅಪ್ಪ, ಗಂಜಿ ಏನೂ ಬೇಡ, ನೀನು ಹೋಗೋ, ನಾನು ಹೇಳಿದ್ದು ತಗೋಬಾ ಅಂತ ಹೇಳಿ ಕಳಿಸಿದ್ರು. ನಾವೆಲ್ಲ ಊಟ ಮಾಡಿ ಮಲ್ಕೋಕೆ ಅಂತ ರೂಮ್ಗೆ ಬಂದ್ವಿ. ನಾನು ತಮ್ಮಂದಿರನ್ನು ಹೊರಗೆ ಕಳಿಸ್ಬೇಕು ಅಷ್ಟರಲ್ಲಿ ಅಪ್ಪ ಬಂದರು. ನಾನು ಅಂದ್ಕೊಂಡೆ ಅಪ್ಪನಿಗೆ ಏನಾದರೂ ಬೇಕು ಅಂದ್ರೇ ಇಲ್ಲಿಗೆ ಬರೋದು ಅಂತ. ನಾನು ಕೇಳಿದೆ, ಏನು ಬೇಕಪ್ಪ ಅಂತ. ಅದಕ್ಕೆ ಅಪ್ಪ ಹೇಳಿದ್ರು, ಏನು ಬೇಡ, ನಿನ್ನ ಅಮ್ಮನ ಬಗ್ಗೆ ಮಾತಾಡಬೇಕಿತ್ತು ಆಸ್ಪತ್ರೆಯಲ್ಲಿ ಅಂತ ಹೇಳಿದ್ರು. ಮತ್ತು ಬಂದರು. ನಾನು ಅಂದ್ಕೊಂಡೆ ಅಮ್ಮನಿಗೆ ಏನಾದರೂ ಕಾಯಿಲೆ ಬಂತಾ ಅಂತ. ನಾವೆಲ್ಲ ಬಿಟ್ಟು ಅಪ್ಪನ ಹತ್ರ ಕೂತ್ಕೊಂಡ್ವಿ.
ಮತ್ತು ಕೇಳಿದ್ವಿ ಏನಾಗಿದೆ ಅಮ್ಮನಿಗೆ? ತಮ್ಮ ಕೇಳ್ತಾ ಶುಗರಾ? ನಾನು ಹೇಳಿದೆ ಅಲ್ಸರ್ ಆಗಿದೆಯಾ? ಅದಕ್ಕೆ ಅಪ್ಪ ಹೇಳಿದ್ರು ಇಲ್ಲ ಅಂತ. ಅದಕ್ಕೆ ಬೇರೆ ಏನು ಕಾಯಿಲೆ ಅಪ್ಪ ಅಂತ ಕೇಳಿದಾಗ ಅಪ್ಪ ಅಯ್ಯೋ ಬಡ್ಡಿ ಮಕ್ಕಳು ಏನು ಕಾಯಿಲೆನೂ ಇಲ್ಲ ಅಂತ ಹೇಳಿದಾಗ ಸಮಾಧಾನ ಆಯಿತು. ಮತ್ತು ಏನಪ್ಪ ಅಂತ ಕೇಳಿದೆ. ಅದಕ್ಕೆ ಅಪ್ಪ ಅದು ನಿಮ್ಮಮ್ಮ ಗರ್ಭಿಣಿ ಆಗಿದ್ದಾಳೆ ಅಂತ ಹೇಳಿದ್ರು. ನಾವು 3 ಜನನೂ ತಲೆಗೆ ಕೈ ಮಡಿಗೆ ಕೂತಿದ್ವಿ. ನಾನು ಹೇಳಿದೆ ಈ ಏಜಲ್ಲಪ್ಪ, ಅಮ್ಮನಿಗೆ ಈಗ 50 ವರ್ಷ, ಈಗ ಬೇಕಾ? ಏನಪ್ಪ ಎಲ್ಲರೂ ಏನೆಲ್ಲ ಹೇಳ್ಕೊತಾರೆ ಅಂತ ಹೇಳಿದಾಗ ಅಪ್ಪ ನಾನೇನು ಮಾಡೋಕ್ಕಾಗುತ್ತೆ, ಏನು ಗೊತ್ತಾಗದೆ ಆಗಿದ್ದು, ಇನ್ನು ಏನು ಮಾಡೋಕ್ಕೂ ಆಗಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ ಇನ್ನು ಕಾಲ ಮಿಂಚಿಲ್ಲ, ಹೋಗಿ ತೆಗೆಸ್ಬಿಡಿ ಅಂತ ಹೇಳಿದೆ. ಅದಕ್ಕೆ ಅಪ್ಪ ಒಂದು ಕಪಾಳಕ್ಕೆ ಹೊಡೆದು ಏನು ಹೇಳ್ತಿದ್ದಿದ್ಯಾ, ಹೊಟ್ಟೆಲಿರೋ ಮಗುನ ಹೇಗೆ ಸಾಯಿಸ್ಲಿ, ಅದು ಅಲ್ಲದೆ ಅದನ್ನು ತೆಗೆಸೋಕ್ಕೆ ನೋಡಿದರೆ ನಿಮ್ಮ ಅಮ್ಮ ಸಾಯ್ತಾಳೆ ಅಷ್ಟೇ ಅಂತ ಹೇಳಿ ಹೊರಟೋದ್ರು. ಮತ್ತು ಸುಮನ್ ಅಲ್ಲೇ ಕೂತ್ಕೊಂಡು ಸುಮನ್ ಹೇಳ್ತಾ ಅಣ್ಣ ಹೇಗಣ್ಣ ಫೇಸ್ ಮಾಡೋದು, ನಿನ್ನ ತಂದೆ ಆಗೋ ಸಮಯದಲ್ಲಿ ಇನ್ನೂ ತಮ್ಮ ಅಂತ. ನಾವು ಮಲಗೇ ಇಲ್ಲ ಅವತ್ತು. ಮತ್ತೆ ನಾವಿಬ್ಬರು ಅಪ್ಪ ಅಮ್ಮನ ಜೊತೆ ಮಾತಾಡ್ತಾನೇ ಇರಲಿಲ್ಲ. ಅಮ್ಮ ನಮ್ಮನ್ನು ನೋಡಿದ ತಕ್ಷಣ ಎದ್ದು ಏನೋ ತಪ್ಪು ಮಾಡಿರೋ ಥರ ಹೊಟ್ಟೋಗ್ತಿದ್ರು. ಮತ್ತು ಅಪ್ಪ ಮನೆ ಮ್ಯಾನೇಜ್ ಮಾಡ್ತಾಯಿದ್ರು. ನಾನು ಮಾತ್ರ ತಂದು ಕೊಡ್ತೀನಿ ಅಪ್ಪ, ಅದರಿಂದ ಮಗು ಹೊಟ್ಟೋಗುತ್ತೆ ಅಂತ ಹೇಳಿದೆ. ಮತ್ತು ನಾನು ಕೆನೆಗೆ ಹೊಡೆದು ಇದರ ಬಗ್ಗೆ ಇನ್ನು ಮುಂದೆ ಮಾತಾಡಬಾರ್ದು. ಮತ್ತು ನನಗೂ ಕೋಪ ಬಂದು ಹಾಗಾದರೆ ನೀವು ಕೇಳಿ, ಈಗ ಆಗ್ತಾ ಇರೋ ಮಗು ಖರ್ಚು ನಾನು ನೋಡಲ್ಲ ಅಂತ ಹೇಳಿದೆ. ಅದಕ್ಕೆ ಅಪ್ಪ ನಾನು ಈ ದುಡ್ಡು ನಿಮ್ಮನ್ನು ಇಷ್ಟು ದೊಡ್ಡವರಾಗಿ ಮಾಡಿದ್ದು ಇನ್ನೂ ಹಾಗೆ ಅದನ್ನು ನೋಡ್ತೀನಿ ಅಂತ ಹೇಳಿ ಮತ್ತೆ ಕೆಲಸಕ್ಕೆ ಹೋಗಲು ಸ್ಟಾರ್ಟ್ ಮಾಡಿದ್ರು. ಆ ದಿನಗಳಲ್ಲಿ ಪುಷ್ಪ ಜೊತೆ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ಅದಕ್ಕೆ ಅವಳು ನೀನು ಯಾಕೆ ಮೊದಲಿನ ಥರ ಇಲ್ಲ, ಸರಿಗೆ ಮಾತಾಡ್ತಾ ಇಲ್ಲ, ನಿನಗೆ ಬೇರೆ ಹುಡುಗಿ ಸಿಕ್ಕಿದ್ದಾಳ ಅಂತ ಕೇಳಿದ್ರು. ಅದಕ್ಕೆ ನಾನು ಹಾಗೇನಿಲ್ಲ, ಇರುತ್ತಲ್ಲ ಮನೆ ಟೆನ್ಷನ್ ಅಂತ ಹೇಳಿದೆ. ನನಗೆ ಅವಳ ಹತ್ರನೂ ಹೇಳೋಕ್ಕಾಗ್ತಾ ಇರಲಿಲ್ಲ. ಅವಳು ಹೇಳಿದ್ಲು ನೀನು ಬೇರೆ ಹುಡುಗಿ ಬಗ್ಗೆ ಯೋಚನೆ ಕೂಡ ಮಾಡಿದ್ರು ಇದರ ನಾನು ಸೂಸೈಡ್ ಮಾಡ್ಕೋತೀನಿ ಅಷ್ಟೇ ಅಂತ ಹೇಳಿದ್ರು. ನಾನು ಅಯ್ಯೋ ಹುಚ್ಚು ಅಂತ ಹೇಳಿ ಅಪ್ಕೊಂಡೆ. ಮತ್ತು ಅಮ್ಮನ ಹೊಟ್ಟೆನೂ ಕಾಣಿಸ್ತಾ ಇತ್ತು. ಅಮ್ಮನಿಗೆ 6 ತಿಂಗಳಾಗಿತ್ತು. ಆಗ ಪುಷ್ಪ ಸಡನ್ನಾಗಿ ಭರತ್ ನೀವು ನಿಮ್ಮ ಅಪ್ಪ ಅಮ್ಮನನ್ನು ಕರ್ಕೊಂಡು ಬಂದು ನನ್ನ ಕೈನ ಕೇಳು, ಇಲ್ಲ ಅಂದರೆ ಅಪ್ಪನ ಹತ್ರ ಅವ್ರ ಫ್ರೆಂಡ್ಸು ಕೇಳಿದ್ದಾರೆ ಅವ್ರ ಮಗನಿಗೆ, ಇನ್ನು ಅಪ್ಪನೂ ಅವರನ್ನು ಒಪ್ಕೋತಾನೆ, ನಾಳೆನೇ ಬಂದು ಇಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಂತ ಕಾಲ್ ಕಟ್ ಮಾಡಿಬಿಟ್ಲು. ನಾನು ಇದನ್ನು ಸುಮ್ಮನ ಹತ್ರ ಹೇಳಿದೆ. ಸುಮ್ಮನೆ ಹೇಳ್ದ ಅಪ್ಪ ನನ್ನ ಕರ್ಕೊಂಡು ಹೋಗೋ ಅಂತ. ಅದಕ್ಕೆ ನಾನು ಅಮ್ಮನ ಈ ಅವಸ್ಥೆಯಲ್ಲಿ ಅಂತ ಹೇಳಿದಾಗ ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನು ಎಲ್ಲರಿಗೂ ಗೊತ್ತಾಗುತ್ತೆ, ಸ್ವಲ್ಪ ದಿನ ಜನ ಅದು ಇದು ಹೇಳ್ತಾರೆ ಮತ್ತು ಮರೆತು ಬಿಡ್ತಾರೆ ಅಂತ ಹೇಳ್ದ. ನಾನು ಹೇಳ್ದೆ ಅಪ್ಪ ಅಂತ. ಅಪ್ಪ ಅವತ್ತಿನಿಂದ ನನ್ನ ಜೊತೆ ಮಾತಾಡ್ತಾನೆ ಇರಲಿಲ್ಲ. ಮತ್ತು ಏನು ಮಾಡೋದು ಅಂತ ಅಮ್ಮನ ರೂಮ್ಗೆ ಹೋದೆ. ಅಪ್ಪನೂ ಇದ್ದರು. ಹೀಗೆಲ್ಲ ಹೇಳಿದೆ. ಅಪ್ಪ ಹೇಳಿದ್ರು ನಾನು ಒಪ್ಪಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ ನಾವು ಒಪ್ಕೊಂಡಿಲ್ವಾ, ನೀವು ಒಪ್ಕೋಬೇಕು ಅಂತ ಹೇಳಿದೆ. ಅದಕ್ಕೆ ಅಮ್ಮ ನಾನು ಒಪ್ಪಿಸ್ತೀನಿ ನೀನು ಹೋಗು ಅಂತ ಹೇಳಿ ಒಪ್ಪಿಸಿದ್ರು. ಹಾಗೆ ಮಾರನೇ ದಿನ ನಾವೆಲ್ಲ ಹೋದ್ವಿ. ಅಲ್ಲಿ ಹೋದಾಗ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ಅವಳು ಅಮ್ಮನಿಗೆ ನನ್ನ ಅಮ್ಮನ ಮೇಲೆ ಡೌಟ್ ಆಗಿ ಅಮ್ಮನ ಹತ್ರ ಮಾತಲ್ಲಿ ಕೇಳಿದಾಗ ಅಮ್ಮ ಬೇರೆ ದಾರಿ ಇಲ್ಲದೆ ಎಲ್ಲ ಹೇಳಿಬಿಟ್ರು. ಮತ್ತು ನಾವು ಬಂದ್ವಿ. ಮಾರನೇ ದಿನ ಆಫೀಸ್ಗೆ ಹೋದಾಗ ಪುಷ್ಪ ಕೋಪದಲ್ಲಿ ಇದ್ಲು. ಮತ್ತು ನಾನು ಕಂಡ ತಕ್ಷಣ ನಿನಗೆ ಮೊದಲೇ ಇದೆಲ್ಲ ಹೇಳೋಕೆ ಏನಾಗಿತ್ತು ಅಂತ. ಅದಕ್ಕೆ ನಾನು ಏನು ಅಂದೆ. ಅದಕ್ಕೆ ನಿಮ್ಮ ಅಮ್ಮ ಇಷ್ಟು ಏಜಾಗಿ ತಾಯಿ ಆಗ್ತಾ ಇದ್ದಾರಲ್ಲ ಅದು. ನಮ್ಮ ಅಪ್ಪ ಅಮ್ಮ ಹೇಳಿದ್ರು ನೀನು ಯಾರನ್ನು ಪ್ರೀತಿ ಮಾಡ್ತಿದ್ದೀಯಾ, ಇನ್ನೂ ಅವನು ಅಪ್ಪ ಅಮ್ಮನಿಗೆ ಮಕ್ಕಳು ಮಾಡೋ ಪ್ಲ್ಯಾನಿಂಗೇ ತೀರಿಲ್ಲ, ಇನ್ನು ಮಗನ ಹೆಂಡ್ತಿನ ನೋಡ್ತಾರಾ, ಅಥವಾ ನೀನು ಹೋಗಿ ಅವ್ರ ಮಕ್ಕಳನ್ನ ತಾಯಿನ ಬಾಣ್ತನ ನೋಡಬೇಕಾ, ತಾಯಿ ಆಗೋಕ್ಕೋ ಇದೇ ಏಜ ಬೇಕಾಗಿತ್ತು ಅಂತ ಹೇಳಿ ಚೆನ್ನಾಗಿ ಬೈದರು. ಮತ್ತು ಅವಳು ಹೇಳಿದ್ಲು ನನಗೆ ಇಷ್ಟ ಇಲ್ಲ ಈ ಮದುವೆ ಅಂತ. ನಾನು ಎಷ್ಟೇ ತಡೆದ್ರೂ ನಿಲ್ಲಿಲ್ಲ. ನನಗೆ ಕೋಪ ಬಂದು ಹೋಗಿ ಅಮ್ಮನ ಹತ್ರ ಹೇಳಿದೆ ನಿಮ್ಮ ಜಾಲಿಗೋಸ್ಕರ ನನ್ನ ಲೈಫ್ ಹಾಳಾಯಿತು, ಅವಳು ಇಲ್ಲದೆ ನಾನು ಇರಲ್ಲ ಅಂತ ಹೇಳಿ ಅವ್ರ ಮುಂದೆನೇ ಸಾಯಕ್ಕೆ ಹೋದೆ. ಆಗ ಅಮ್ಮ ನನ್ನ ಕಾಲು ಹಿಡ್ಕೊಂಡು ನನ್ನ ಕ್ಷಮಿಸ್ಬಿಡು ಅಂತ ಹೇಳೋಷ್ಟರಲ್ಲೇ ಅಪ್ಪ ಬಂದರು. ಮತ್ತು ಅಪ್ಪನ ಹತ್ರ ಅಳ್ತಾ ಹೇಳಿದ್ರು ರೀ ಹೇಗಾದರೂ ಮಾಡಿ ಈ ಮಗುನ ತೆಗೆಸ್ಬಿಡಿ, ನಾನು ಸತ್ರೂ ಪರವಾಗಿಲ್ಲ, ನನಗೆ ಈ ಜನಗಳು ಹೇಳೋ ಮಾತು ತಮಾಷೆ ಕೇಳಿ ಸಹಿಸಿ ಆಗ್ತಾನೇ ಇಲ್ಲ, ಅದೆಲ್ಲ ಸಾಕಾಯಿತು, ಅದೇನೋ ಸಹಿಸ್ಕೋಬೋದು, ಆದರೆ ಈಗ ನನ್ನ ಮಗನೇ ಅವನ ಪ್ರಾಣ ತೆಗಿತೀನಿ ಅಂದರೆ ಇನ್ನು ನನ್ನ ಮಗ ಇಲ್ಲದೆ ನಾನು ಇರೋಕ್ಕೆ ಆಗಲ್ಲ, ಇದೇನು ನನ್ನ ಕೈಯಲ್ಲಿ ಇತ್ತಾ, ನಾನು ಏನು ಮಾಡಲಿ ದೇವರು ಕೊಟ್ಟ ಮೇಲೆ, ಇಲ್ಲ ರೀ ಒಂದು ನಾನು ಇಲ್ಲ ಇದು ಅಂತ ಹೇಳಿ ಹೊಟ್ಟೆಗೆ ಜೋರಾಗಿ ಹೊಡ್ಕೋತಾ ಅಳ್ತಾ ಅಲ್ಲೇ ಕೂತ್ಕೊಬಿಟ್ರು. ನಮ್ಮ ಅಪ್ಪನೂ ಅಳ್ತಾಯಿದ್ರು. ನನಗೂ ಬೇಜಾರಾಯಿತು. ಮತ್ತು ನಾನು ಓಡಿ ಹೋಗಿ ಅಮ್ಮನನ್ನು ತಪ್ಕೊಂಡೆ. ಅಮ್ಮ ಕ್ಷಮಿಸ್ಬಿಡು ಅಂತ ಹೇಳಿ ಅಳುತ್ತಾ ಇದ್ದೆ. ಹಾಗೆ ಸ್ವಲ್ಪ ದಿನ ಆದಮೇಲೆ ನಮಗೆ ಇನ್ನೊಬ್ಬ ತಮ್ಮ ಹುಟ್ಟ. ಆ ತಮ್ಮನಿಗೆ ನಾವು ಎಲ್ಲರೂ ಸೇರಿ ಪ್ರೀತಿ ಮಾಡ್ತಾಯಿದ್ವಿ. ಮತ್ತು ಹೀಗೆ ಹೊರಗಡೆ ಕರ್ಕೊಂಡು ಹೋಗಬೇಕಾದ್ರೆ ಅಲ್ಲಿರುವ ಒಬ್ಬರು ನೀನು ಮಕ್ಕಳನ್ನು ತಗೊಂಡು ಹೋಗೋ ಟೈಮಲ್ಲಿ ಇನ್ನೂ ನಿನ್ನ ತಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀಯಾ ಅಂತ ಹೇಳಿ ನಗಾಡ್ತಿದ್ರು. ನಾನು ಹೇಳಿದೆ ಹಾಂ ಹೌದು, ಮತ್ತು ದೇವರು ನಮಗೆ ಇನ್ನೊಬ್ಬ ತಮ್ಮ ಕೊಟ್ಟಿದ್ದಾನೆ, ಅದ್ರಲ್ಲಿ ನಾವು ಏನು ಮಾಡೋಕ್ಕಾಗುತ್ತೆ, ಮತ್ತು ನಮ್ಮ ಅಪ್ಪ ಅಮ್ಮನಿಗೂ ಏನೂ ಮಾಡೋಕ್ಕಾಗಲ್ಲ.
ಮತ್ತು ಯಾವ ಹೆತ್ತ ತಾಯಿಯೋ ಅವ್ರ ಕರಳು ಬಲ್ಲಿನ ಕಿತ್ತು ಹಾಕೋಕ್ಕೆ ನೋಡಲ್ಲ. ಅದೇನೇ ತೊಂದರೆ ಆಗಲಿ, ಇನ್ನು ನಮಗೆ ಏನೂ ತೊಂದರೆ ಇಲ್ಲ ಇದರಲ್ಲಿ, ನಿಮಗೇನಾದರೂ ತೊಂದರೆ ಇದೆಯಾ ಅಂತ ಕೇಳಿದೆ. ಅವರಿಗೆ ಒಂಥರಾಗಿ ಇಲ್ಲ ಇಲ್ಲ ಅಂತ ನಗಾಡ್ಕೊಂಡು ಹೇಳಿದ್ರು. ಮತ್ತು 2 ವರ್ಷ ಆದಮೇಲೆ ನಾನು ಮದುವೆ ಆದೆ, ಅಪ್ಪ ಅಮ್ಮನ ಇಷ್ಟದ ಥರ ಮದುವೆ ಆದೆ. ಅವಳು ಬಂದ ತಕ್ಷಣ ನಮ್ಮ ಮನೆ ಎಲ್ಲ ಜವಾಬ್ದಾರಿ ಎಲ್ಲ ಅವಳ ಕೈಯಲ್ಲಿ ತಗೊಂಡ್ಳು. ಮತ್ತು ನನ್ನ ಅಮ್ಮ ಅಪ್ಪನಿಗೂ ಚೆನ್ನಾಗಿ ನೋಡ್ಕೊತಿದ್ಲು. ನನ್ನ ತಮ್ಮನನ್ನು ಅವಳ ಮಗನ ಥರ ನೋಡ್ಕೊತಿದ್ಲು. ನಾನು ಪುಷ್ಪ ಜೊತೆ ಮದುವೆ ಆಗಿದ್ರು ಅವಳು ಹೀಗೆ ನೋಡ್ಕೋತಿರ್ಲಿಲ್ವೇನೋ. ನೀವೇ ಹೇಳಿ, ಇದರಲ್ಲಿ ನನ್ನ ಅಮ್ಮನಿಂದ ಏನು ತಪ್ಪಿದೆ? ಮತ್ತು ನಮ್ಮ ಅಪ್ಪ ಅಮ್ಮನಿಗೆ ಏನು ಮಾಡೋಕ್ಕಾಗುತ್ತೆ? ದೇವ್ರು ಕೊಟ್ಮೇಲೆ ನೀವೇ ಹೇಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.